ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಬಗ್ಗೆ ಪ್ರಾಕ್ಟಿಕಲ್ ಮಾಡಿ ನೋಡೋಣ. ಇದಕ್ಕಿಂತ ಮೊದಲು ನಾವು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆ್ಯಂಡ್ ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬಗ್ಗೆ ಪ್ರಾಕ್ಟಿಕಲ್ಸ್ ಮಾಡಿ ನೋಡಿದ್ವಿ. ಸೊ ಅದರಲ್ಲಿ ಯಾವ ರೀತಿ ನಾವು ಮಾಡ್ಯುಲೇಟ್ ಆಗಿರೋ ಔಟ್ಪುಟ್ ಬರುತ್ತೆ ಮತ್ತು ಡಿಮಾಡ್ಯುಲೇಟ್ ಆಗಿರೋ ಔಟ್ಪುಟ್ ಬರುತ್ತೆ ಅಂತೆಲ್ಲ ಒಂದು ಕಿಟ್ ಅದ್ರ ಸಂಬಂಧಪಟ್ಟಂಥ ಟ್ರೈನರ್ ಕಿಟ್ಗಳನ್ನ ಬಳಸಿ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರದ್ದು ಮೂರನೇ ಟೈಪ್ ಪಲ್ಸ್ ಮಾಡ್ಯುಲೇಷನ್ ಆ್ಯಂಡ್ ಅನಲಾಗ್ ಮಾಡ್ಯುಲೇಷನ್ ಟೆಕ್ನಿಕಲ್ಲಿ ಇದು ಲಾಸ್ಟ್ ಪಲ್ಸ್ ಮಾಡ್ಯುಲೇಷನಲ್ಲಿ 3 ಟೈಪ್ಸ್ ಬರ್ತಾವೆ, ಅದು ಇದು ಮೂರನೇದು. ಸೊ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಈ ಸಬ್ಜೆಕ್ಟ್ ಅಥವಾ ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡಲ್ಲಿ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಮತ್ತು ಟ್ರೇಡ್ ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ ಕೂಡ ಬರುತ್ತೆ. ಸೊ ಮೊದಲಿಗೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಏನು ಅಂತ ನೋಡೋದಾದರೆ, ಇನ್ ಪಲ್ಸ್ position modulation, the position of carrier pulse is varied in accordance to the amplitude of signal wave. ಸೊ ಇದರಲ್ಲಿ ಏನಾಗುತ್ತೆ, ಪಲ್ಸಸ್ದು ಪ್ಲೇಸ್ ಚೇಂಜ್ ಆಗುತ್ತೆ. ಅಂದರೆ ಅವು ಯಾವ ಪ್ಲೇಸಲ್ಲಿ ಇರುತ್ತಲ್ಲ ನಾರ್ಮಲ್ ಆಗಿ ಕ್ಯಾರಿಯರ್ ವೇವಲ್ಲಿ, ಸೊ ಆ ರೀತಿ ಏನಾಗುತ್ತೆ, ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಆದಂಗೆ ಇಲ್ಲಿ ಏನಾಗುತ್ತೆ, ಆ ಪಲ್ಸಸ್ದು ಪೊಸಿಷನ್ ಚೇಂಜ್ ಆಗುತ್ತೆ. ಅಂದರೆ ಹತ್ರ ಬರೋದು ಪಲ್ಸ್ ಮತ್ತು ದೂರ ಹೋಗೋದು ಈ ಥರ ಆಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿದ್ದು ಏನಂದರೆ, ಔಟ್ರದ ಆಂಪ್ಲಿಟ್ಯೂಡ್ ಯಾವಾಗಲೂ ಸೇಮ್ ಇರುತ್ತೆ ಆ್ಯಂಡ್ ವಿಡ್ತ್ ಕೂಡ ಯಾವಾಗಲೂ ಸೇಮ್ ಇರುತ್ತೆ. ಚೇಂಜ್ ಆಗೋದು ಏನಂದರೆ ಔಟ್ರದ್ದು ಪೊಸಿಷನ್. ಸಿಗ್ನಲ್ ಆಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಪಲ್ಸ್ಗಳು ಹತ್ರ ಬರ್ತವೆ. ಸಿಗ್ನಲ್ ಆಂಪ್ಲಿಟ್ಯೂಡು ಕಮ್ಮಿ ಆದಾಗ ಪಲ್ಸ್ಗಳು ದೂರ ಹೋಗ್ತವೆ. ಸೊ ನೀವು ಈ ಪಿಕ್ಚರಿಂದ ಇದ್ರ ಬಗ್ಗೆ ನೋಡ್ಬೋದು. ಸೊ ಮೊದಲಿಗೆ ತೋರಿಸಿರೋದು ಸಿಗ್ನಲ್ ವೇವ್, ಒಂದು ಸೈನ್ ವೇವ್ ರೀತಿಯಲ್ಲಿರುವಂಥ ಸಿಗ್ನಲ್ ವೇವ್. ಆಮೇಲೆ ಎರಡನೇದೇನಿದೆನೋ ಇದು ಅನ್ಮಾಡ್ಯುಲೇಟೆಡ್ ಪಲ್ಸ್ ಕ್ಯಾರಿಯರ್ ವೇವ್, ಅಂದರೆ ಪಲ್ಸ್ ವೇವ್ ಫಾರ್ಮ್. ಇದು ಪಲ್ಸ್ ಕ್ಯಾರಿಯರ್ ಅಥವಾ ಪಲ್ಸ್ ಟ್ರೇನ್ ಅಥವಾ ಕ್ಯಾರಿಯರ್ ಪಲ್ಸ್, ಇದನ್ನು ನಾವು ಕ್ಯಾರಿಯರ್ ವೇವ್ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಇವೆರಡನ್ನು ಸೇರಿಸಿ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಮಾಡಿದರೆ ಇಲ್ಲಿ ಕೆಳಗಡೆ ಮೂರನೇ ವೇವ್ ಕಾಣ್ತಿದ್ದಲ್ಲ ನಮಗೆ, ಈ ರೀತಿ ಮೂರನೇ ವೇವ್ ಕಾಣ್ತಿದ್ದಲ್ಲ, ಪಲ್ಸ್ ಪೊಸಿಷನ್ ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್, ಈ ರೀತಿ ನಮಗೆ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ಏನಾಗಿದೆ, ಪಲ್ಸಸ್ ಹತ್ರ ಬಂದಿದ್ದಾವೆ. ಸೊ ಸ್ವಲ್ಪ ಆಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ನೋಡ್ಬೋದು, ಈ ಪಲ್ಸ್ ಏನದು ಎರಡನೇ ಪಲ್ಸ್ ತನ್ನ ಲೈನ್ ಬಿಟ್ಟು ಅದ್ರ ಪೊಸಿಷನ್ ಬಿಟ್ಟು ಸ್ವಲ್ಪ ಮುಂಚೆನೆ ಬಂದಿದೆ. ಆಮೇಲೆ ಮೂರನೇ ಪಲ್ಸ್ ನೋಡ್ಬೋದು, ಅಲ್ಲಿ ಸಿಗ್ನಲ್ ಆಂಪ್ಲಿಟ್ಯೂಡು ಇನ್ನೂ ಜಾಸ್ತಿ ಇದೆ. ಸೊ ಆವಾಗ ನೋಡ್ಬೋದು ನೀವು, ಅದ್ರ ಪೊಸಿಷನ್ ಇಲ್ಲಿ ಇರಬೇಕಾಗಿತ್ತು ಮೂರನೇ ಪಲ್ಸ್, ಆದರೆ ಇನ್ನೊಂದಿಷ್ಟು ಹತ್ರಕ್ಕೆ ಬಂದಿದೆ ಎರಡನೇ ಪಲ್ಸ್ಗೆ. ಆಮೇಲೆ ನೋಡ್ಬೋದು ನಾಲ್ಕನೇ ಪಲ್ಸ್. ಸೊ ಇಲ್ಲಿ ಸಿಗ್ನಲ್ ಆಂಪ್ಲಿಟ್ಯೂಡ್ ಮತ್ತು ನಾಲ್ಕನೇ ಪಲ್ಸ್ ಪೊಸಿಷನ್ಗೆ ಥರ್ಡ್ ಪಲ್ಸ್ ಏನಿತ್ತು ಅಷ್ಟೇ ಇದೆ. ಸೊ ಅದು ಕೂಡ ಇಲ್ಲಿ ಥರ್ಡ್ ಪಲ್ಸ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗೋದಲ್ಲ, ಫೋರ್ತ್ ಪಲ್ಸ್ ಕೂಡ ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಇನ್ನು ಐದನೇ ಪಲ್ಸ್ ನೋಡೋದಾದರೆ ಅಲ್ಲಿಗೆ ಸಿಗ್ನಲ್ ಆಂಪ್ಲಿಟ್ಯೂಡ್ ಲೆವೆಲ್ ಕಮ್ಮಿ ಆಗಿದೆ, ಅಂದರೆ ಎರಡನೇ ಪಲ್ಸ್ ಪ್ಲೇಸಲ್ಲಿ ಏನಿದೆಲ್ಲ ಅಷ್ಟಿದೆ. ಸೊ ಎರಡನೇ ಪಲ್ಸ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ತನ್ನ ಪ್ಲೇಸಿಂದ, ಸೊ ಈ ಒಂದು ಐದನೇ ಪಲ್ಸ್ ಕೂಡ ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಇನ್ನು ಬರ್ತಾ ಸಿಗ್ನಲ್ ಆಂಪ್ಲಿಟ್ಯೂಡ್ ಕಮ್ಮಿ ಆಗ್ಕೊಂತ ಹೋದಂಗೆಲ್ಲ ಪಲ್ಸ್ಗಳು ತಮ್ಮ ಪೊಸಿಷನ್ ಬಿಟ್ಟು ದೂರ ಹೋಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಥರ ಒಂದು ನಮಗೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನಲ್ಲಿ ಔಟ್ಪುಟ್ಟು ಬರುತ್ತೆ. ಸೊ ಇದನ್ನು ನಾವು ಒಂದು ಟ್ರೈನರ್ ಕಿಟ್ಟಲ್ಲಿ ಮಾಡಿದಾಗ, ಸೊ ಟ್ರೈನರ್ ಕಿಟ್ ನೋಡೋಕೆ ಈ ಥರ ಇರುತ್ತೆ. ಸೊ ಇದರಲ್ಲಿ 4 ಸೆಕ್ಷನ್ ಬರ್ತವೆ ಮೇನ್. ಒಂದು AF ಜನರೇಟರ್, ಅಂದರೆ ಸಿಗ್ನಲ್ ವೇವ್ ಜನರೇಟ್ ಮಾಡುತ್ತಿಲ್ಲಿ ಆಡಿಯೋ ಫ್ರೀಕ್ವೆನ್ಸಿ ಇರೋಂಥದ್ದು. ಸೊ ಇಲ್ಲಿ ಯೂಸ್ ಮಾಡೋಂಥ IC TL084. ಸೊ ಆಡಿಯೋ ಫ್ರೀಕ್ವೆನ್ಸಿ ಜನರೇಟ್ ಮಾಡೋಕ್ಕೆ TL084 IC ಯೂಸ್ ಮಾಡಿ ಒಂದು ಸರ್ಕ್ಯೂಟ್ ಇರುತ್ತೆ. ಆಮೇಲೆ ಸಿಂಕ್ರನಸ್ ಪಲ್ಸ್ ಜನರೇಟರ್ ಇರುತ್ತೆ. ಈ ಸಿಂಕ್ರನಸ್ ಪಲ್ಸ್ ಜನರೇಟರಲ್ಲಿ 2 IC ಯೂಸ್ ಮಾಡಿರ್ತಾರೆ, ಒಂದು LM565, ಇನ್ನೊಂದು 74163. ಈ 2 ICಗಳನ್ನ ಯೂಸ್ ಮಾಡಿ ಈ ಸಿಂಕ್ರನಸ್ ಪಲ್ಸಸ್ ಜನರೇಟರ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಕ್ಯಾರಿಯರ್ ವೇವ್ ಔಟ್ಪುಟ್ ಬರುತ್ತೆ, ಅಂದರೆ ಪಲ್ಸ್ ರೀತಿಯಲ್ಲಿ ಇರುವಂಥ ಕ್ಯಾರಿಯರ್ ವೇವ್ ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ ಮೂರನೇ ಸೆಕ್ಷನ್, ಪಲ್ಸ್ ಪೊಸಿಷನ್ ಮಾಡ್ಯುಲೇಟರ್. ಸೊ ಇದು ಮಾಡ್ಯುಲೇಟರ್ ಸೆಕ್ಷನ್. ಸೊ ಈ ಸಿಗ್ನಲ್ ವೇವ್ ಏನು ಬರುತ್ತೆ AF ಜನರೇಟರಿಂದ ಅದು, ಮತ್ತು ಸಿಂಕ್ರನಸ್ ಪಲ್ಸ್ ಜನರೇಟರಿಂದ ಕ್ಯಾರಿಯರ್ ವೇವ್ ಏನು ಬರುತ್ತಲ್ಲ ಸ್ಕ್ವೇರ್ ಪಲ್ಸಸ್, ಅದು ಎರಡು ತೊಗೊಂಡು ನಾವಿಲ್ಲಿ AF ಇನ್ಪುಟ್ ಮತ್ತು ಸಿಂಕ್ರನಸ್ ಇನ್ಪುಟ್ ಅಂತಿದ್ದಾವೆ, ಅಲ್ಲಿ ಕನೆಕ್ಟ್ ಮಾಡಿದರೆ ನಮಗೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ಅಂತಿದೆಯಲ್ಲ, ಇಲ್ಲಿಂದ PPM ಔಟ್ಪುಟ್ ವೇವ್ ಬರುತ್ತಾ ಅಥವಾ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ವೇವ್ ಬರುತ್ತಾ. ಸೊ ಇದು ಮೊದಲಿಗೆ ಈ ಸರ್ಕ್ಯೂಟ್ ಏನದಲ್ಲ ಎರಡು ಸ್ಟೇಜಲ್ಲಿ ಇರುತ್ತೆ. ಸೊ ಈ ಸ್ಟೇಜಲ್ಲಿ ಕೂಡ 555 ICನ ಯೂಸ್ ಮಾಡಿರ್ತಾರೆ. ಸೊ 2 ಸ್ಟೇಜಲ್ಲಿ ಇದ್ದಿದ್ದರಿಂದ 2 555 IC ಯೂಸ್ ಮಾಡಿ ಈ ಒಂದು ಸ್ಟೇಜ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಮೊದಲನೇ ಸ್ಟೇಜ್ ಔಟ್ಪುಟ್ ಏನದಲ್ಲ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ ಬರುತ್ತಾ. ಸೊ ಅದು ಯಾವ ಥರ ಬರುತ್ತೆ ಅಂತ ಇದೇ ಕಿಟ್ ಬಳಸ್ಕೊಂಡು ನಾವು ನಿನ್ನೆ ವಿಡಿಯೋದಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮಾಡಿ ನೋಡಿದ್ವಿ. ಆ್ಯಂಡ್ ಆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ನ ತೊಗೊಂಡು ಸೆಕೆಂಡ್ ಸ್ಟೇಜ್ಗೆ ಇನ್ಪುಟ್ ಕೊಟ್ಟರೆ, ಈ ಸೆಕೆಂಡ್ ಸ್ಟೇಜ್ ಏನು ಮಾಡುತ್ತೆ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇನ್ಪುಟ್ ಇರೋದು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಮಾಡೋಕ್ಕೆ ಮುಂಚೆ ವೇವ್ ಏನಾಗುತ್ತೆ, ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಆಗುತ್ತೆ.
ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಆದರೆ ಮಾತ್ರ ಆ ವೇವ್ನ ನಾವು ಪಲ್ಸ್ ಪೊಸಿಷನ್ ಮಾಡ್ಯುಲೇಟ್ ಮಾಡ್ಬೋದು. ಸೊ ಹಂಗಾಗಿ ಇಲ್ಲಿ 2 ಸ್ಟೇಜ್ ಇರುತ್ತೆ ಮಾಡ್ಯುಲೇಟರ್ ಸೆಕ್ಷನ್. ಆ್ಯಂಡ್ ಡಿಮಾಡ್ಯುಲೇಟರ್ ಸೆಕ್ಷನ್ ಏನದಲ್ಲ, ಇಲ್ಲಿ 7400 IC ಬಳಸ್ಕೊಂಡು ಮಾಡಿರ್ತಾರೆ, ನ್ಯಾಂಡ್ ಗೇಟ್ IC ಇದು. ಸೊ ಈ 7400 IC ಏನದಲ್ಲ, ಈ ICಗೆ ನಾವು ಪಲ್ಸ್ ಪೊಸಿಷನ್ ಔಟ್ಪುಟ್ನ ಇನ್ಪುಟ್ ಆಗಿ ಕೊಟ್ಟರೆ ಆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ಏನದಲ್ಲ ನಮಗೆ ಸಿಗ್ನಲ್ ವೇವ್ ಏನು ಜನರೇಟ್ ಆಗಿರುತ್ತೋ ಆಡಿಯೋ ಫ್ರೀಕ್ವೆನ್ಸಿ ಜನರೇಟರಿಂದ, ಸೊ ಅದೇ ರೀತಿ ಅದೇ ಫ್ರೀಕ್ವೆನ್ಸಿ ಮತ್ತು ಅದೇ ಶೇಪಲ್ಲಿ ಇರುವಂಥ ಆ ಸಿಗ್ನಲ್ ಔಟ್ಪುಟ್ ಬರುತ್ತೆ. ಸೊ ಇದಕ್ಕೆ ಒಂದು ಎಕ್ಸ್ಟ್ರಾ ನಾವು ಕ್ಲಾಕ್ ಪಲ್ಸಸ್ ಕೊಡಬೇಕಾಗುತ್ತಾ. ಸೊ ಆ ಕ್ಲಾಕ್ ಪಲ್ಸಸ್ ನಾವೇನು ಎಕ್ಸ್ಟ್ರಾ ಸರ್ಕ್ಯೂಟ್ ಬೇಕಾಗಿಲ್ಲ ಅದಕ್ಕೆ. ಇಲ್ಲೇನು ಸಿಂಕ್ರನಸ್ ಪಲ್ಸ್ ಜನರೇಟರ್ ಇರುತ್ತಲ್ಲ ಅದರಿಂದನೇ ನಾವು ಇಲ್ಲಿ ಕ್ಲಾಕ್ ಇನ್ಪುಟ್ ಅಂತಿದೆಯಲ್ಲ ಇಲ್ಲಿಗೆ ಇನ್ಪುಟ್ ಕೊಡ್ಬೋದು. ಸೊ ಇನ್ನು AF ಜನರೇಟರಿಂದ ಯಾವ ಥರ ಔಟ್ಪುಟ್ ಬರುತ್ತೆ ಸಿಗ್ನಲ್ ಅಂತ ನೋಡಿದ್ರೆ ಈ ಥರ ಒಂದು ಸೈನ್ ವೇವ್ ಸಿಗ್ನಲ್ ಔಟ್ಪುಟ್ ಬರುತ್ತೆ. ಆ್ಯಂಡ್ ಸಿಂಕ್ರನಸ್ ಪಲ್ಸ್ ಜನರೇಟರಿಂದ ಈ ಥರ ಸ್ಕ್ವೇರ್ ವೇವ್ ಪಲ್ಸಸ್ ಔಟ್ಪುಟ್ ಬರ್ತವೆ. ಆ್ಯಂಡ್ ಇವೆರಡನ್ನು ತೊಗೊಂಡು ನಾವು ಪಲ್ಸ್ ಪೊಸಿಷನ್ ಮಾಡ್ಯುಲೇಟರ್ ಸರ್ಕ್ಯೂಟಿಗೆ ಕೊಟ್ಟಾಗ ಈ ಥರ ಒಂದು PPM ಔಟ್ಪುಟ್ ವೇವ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಮೊದಲಿಗೆ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಜಾಸ್ತಿ ಹಾಕೊಂತ ಹೋಗೋದ, ಇಲ್ಲಿ ಏನಾಗಿವೆ ಪಲ್ಸ್ಗಳು ಹತ್ರಕ್ಕೆ ಬಂದಿದ್ದಾವೆ. ನೆಕ್ಸ್ಟ್ ಸಿಗ್ನಲ್ ಆಂಪ್ಲಿಟ್ಯೂಡು ಕಮ್ಮಿ ಹಾಕೊಂಡು ಬಂದಾಗ ಪಲ್ಸ್ ವಿಡ್ತು ಪಲ್ಸ್ ಪೊಸಿಷನ್ಗಳು ದೂರ ಆಗಿದೆ. ನೆಕ್ಸ್ಟ್ ಜಾಸ್ತಿ ಹಾಕೊಂತದಾಗ ಮತ್ತೆ ಹತ್ರ ಆಗಿದ್ದಾವೆ. ಕಮ್ಮಿ ಹಾಕೊಂಡು ಬಂದಾಗ ಸಿಗ್ನಲ್ ಆಂಪ್ಲಿಟ್ಯೂಡ್ ದೂರ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೊದಲು ಕ್ಯಾರಿಯರ್ ವೇವ್ ನೋಡ್ಬೋದು ನೀವು, ಎಲ್ಲದರದ್ದು ಆಂಪ್ಲಿಟ್ಯೂಡ್ ಸೇಮ್ ಇದೆ ಮತ್ತು ಎಲ್ಲದರದ್ದು ವಿಡ್ತ್ ಆಗಲಿ ಅಥವಾ ಟೈಮ್ ಪೀರಿಯಡ್ ಆಗಲಿ ಸೇಮ್ ಇದೆ. ಆದರೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ಬಂದಾಗ ಔಟ್ಪುಟ್ ಪೊಸಿಷನ್ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ತಕ್ಕಂಗೆ ಚೇಂಜ್ ಆಗಿರುತ್ತೆ. ಸೊ ಇದನ್ನೊಂದು ಕಿಟ್ಟಲ್ಲಿ ಕೂಡ ನೋಡೋಣ ಯಾವ ಥರ ಮಾಡೋಕ್ಕಂತ. ಸೊ ಕಿಟ್ ನೋಡೋಕೆ ಮುಂಚೆ ಡಿಮಾಡ್ಯುಲೇಷನ್ ಯಾವ ಥರ ಇರುತ್ತೆ ಅಂತ ಕೂಡ ನೋಡೋಣ. ಸೊ ಪಲ್ಸ್ ವಿಡ್ತ್ ಡಿಮಾಡ್ಯುಲೇಷನ್ ಅಂದರೆ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ಒರಿಜಿನಲ್ ಸಿಗ್ನಲ್ ಫ್ರಮ್ ದ ಪಲ್ಸ್ ಪೊಸಿಷನ್ ಮಾಡ್ಯುಲೇಟೆಡ್ ವೇವ್ ಅಥವಾ PPM ವೇವ್ ಈಸ್ ಕಾಲ್ಡ್ ಆಸ್ ಪಲ್ಸ್ ಪೊಸಿಷನ್ ಡಿಮಾಡ್ಯುಲೇಷನ್. ಅಂದರೆ ಒಂದು ಪಲ್ಸ್ ಪೊಸಿಷನ್ ಮಾಡ್ಯುಲೇಟೆಡ್ ವೇವ್ನ ತಗೊಂಡು ಅದರಿಂದ ನಾವು ಒರಿಜಿನಲ್ ಸಿಗ್ನಲ್ ಏನಿತ್ತು ಆಡಿಯೋ ಫ್ರೀಕ್ವೆನ್ಸಿ ಅದನ್ನು ರೀಜನರೇಟ್ ಮಾಡಿದ್ರೆ ಅಥವಾ ರೀಪ್ರೊಡ್ಯೂಸ್ ಮಾಡಿದರೆ ಅದಕ್ಕೆ ನಾವು ಪಲ್ಸ್ ಪೊಸಿಷನ್ ಡಿಮಾಡ್ಯುಲೇಷನ್ ಅಂತ ಕರಿತೀವಿ. ಇಟ್ ಈಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್. ಸೊ ಏನು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಇತ್ತಲ್ಲ ಅದಕ್ಕೆ ಇದು ರಿವರ್ಸ್ ಪ್ರೊಸೆಸ್ ಅಂತಲೂ ಹೇಳ್ಬೋದು. ಸೊ ಇನ್ನು ಡಿಮಾಡ್ಯುಲೇಟರ್ ಸೆಕ್ಷನ್ನ ಹಿಂದಿನ ಕಿಟ್ಟಲ್ಲಿ ನೋಡಿದಲ್ಲ ಈ ಥರ ಇರುತ್ತೆ. ಇದಕ್ಕೆ ನಾವು ಬೇಸಿಕ್ 2 ಇನ್ಪುಟ್ ಕೊಡಬೇಕು. ಒಂದು ಪಲ್ಸ್ ಪೊಸಿಷನ್ ಮಾಡ್ಯುಲೇಟೆಡ್ ವೇವ್ ಇನ್ಪುಟ್ ಕೊಡಬೇಕು, ಇನ್ನೊಂದು ಕ್ಲಾಕ್ ಇನ್ಪುಟ್ನ ಕೊಡಬೇಕು. ಸೊ ಅವೆರಡನ್ನು ಪಲ್ಸ್ ಪೊಸಿಷನ್ ಮಾಡ್ಯುಲೇಟರಿಂದ ಇಲ್ಲಿ ಇನ್ಪುಟ್ ಕೊಡ್ತೀವಿ. ಕ್ಲಾಕ್ ಇನ್ಪುಟ್ ಏನಲ್ಲ ಸಿಂಕ್ರನಸ್ ಜನರೇಟರಿಂದ ಕ್ಲಾಕ್ ಇನ್ಪುಟ್ ಕೊಡ್ತೀವಿ. ಸೊ ಇಲ್ಲಿ ಡಾಟಾ ಔಟ್ಪುಟ್ ಅಂತ ಏನದಲ್ಲ ಆ ಡಾಟಾ ಔಟ್ಪುಟ್ಟಿಂದ ನಮಗೆ ಸಿಗ್ನಲ್ ವೇವ್ ಔಟ್ಪುಟ್ ಬರುತ್ತೆ. ಒರಿಜಿನಲ್ AF ಸಿಗ್ನಲ್ ಯಾವ ರೀತಿ ಟ್ರಾನ್ಸ್ಮಿಟ್ ಮಾಡಿರ್ತಲ್ಲ ಆ ರೀತಿ ಅದೇ ಫ್ರೀಕ್ವೆನ್ಸಿ ಇರೋದು ಅದೇ ಶೇಪಲ್ಲಿ ಇರೋಂಥ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಡಿಮಾಡ್ಯುಲೇಟರಲ್ಲಿ ಇನ್ನೊಂದು IC ಕೂಡ ಯೂಸ್ ಮಾಡಿರ್ತಾರೆ, TL084. ಸೊ ಈ IC ಮತ್ತು 7400 ಈ 2 ICಗಳು ಕೂಡಿ ಏನು ಮಾಡ್ತವೆ PPM ಇನ್ಪುಟ್ನ ತಗೊಂಡು ಸಿಗ್ನಲ್ ವೇವ್ ಏನಿರುತ್ತಲ್ಲ ಆ ರೀತಿ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ನಾವು ನೋಡೋದಾದರೆ ಬೇರೆ ಇನ್ಪುಟ್ಸ್ ಯಾವ ಥರ ಕೊಡ್ತೀವಿ ಅದಕ್ಕಂದರೆ, ಸೊ ಮೊದಲಿಗೆ PPM ಇನ್ಪುಟ್ ಏನು ಕೊಡ್ತೀವಲ್ಲ, ಸೊ PPM ಔಟ್ಪುಟ್ ಬಂದಿರುತ್ತಲ್ಲ ಮಾಡ್ಯುಲೇಟರ್ ಸೆಕ್ಷನಿಂದ ಅದೇ ರೀತಿ ಅದನ್ನೇ ಡೈರೆಕ್ಟಾಗಿ ಇನ್ಪುಟ್ ಕೊಡ್ತೀವಿ ಇಲ್ಲಿಗೆ. ಆಮೇಲೆ ಕ್ಲಾಕ್ ಇನ್ಪುಟ್ ಏನದಲ್ಲ ಸಿಂಕ್ರನಸ್ ಜನರೇಟರಿಂದ ಏನು ಔಟ್ಪುಟ್ ಬಂದಿರುತ್ತೆ ಕ್ಲಾಕ್ ಪಲ್ಸ್ ಅದನ್ನೇ ಇನ್ಪುಟ್ ಕೊಡ್ತೀವಿ. ಆ್ಯಂಡ್ ಇಲ್ಲಿ ಡಾಟಾ ಔಟ್ಪುಟ್ ಅಂತ ಏನದಲ್ಲ ಅಲ್ಲಿಂದ ಸಿಗ್ನಲ್ ವೇವ್ ನಮಗೆ ಔಟ್ಪುಟ್ ಬರುತ್ತೆ, ಈ ಥರ ಸೈನ್ ವೇವ್ ಇಲ್ಲಿರೋಂಥ ಔಟ್ಪುಟ್. ಸೊ ಈಗ ಇದೆರಡು ಪ್ರೊಸೆಸ್ ನಾವು ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಎರಡನ್ನೂ ಮಾಡಿ ಒಂದು PPM ಟ್ರೈನರ್ ಕಿಟ್ಟಲ್ಲಿ ಮಾಡಿ, ಹಿಂದೆ ತೋರಿಸಿದ್ನಲ್ಲ ಹಿಂದೆ ಸ್ಲೈಡಲ್ಲಿ ಅದೇ ರೀತಿ ಒಂದು PPM ಟ್ರೈನರ್ ಕಿಟ್ಟಲ್ಲಿ ಮಾಡಿ ಯಾವ ರೀತಿ ಮಾಡ್ಯುಲೇಷನ್ ಔಟ್ಪುಟ್ ಬರುತ್ತೆ ಯಾವ ರೀತಿ ಡಿಮಾಡ್ಯುಲೇಷನ್ ಔಟ್ಪುಟ್ ಬರುತ್ತೆ ಅಂತ DSO ಬಳಸ್ಕೊಂಡು ಅದ್ರ ಸ್ಕ್ರೀನಲ್ಲಿ ನೋಡೋಣ. ಸೊ ನೋಡ್ಬೋದು ಏನು ಕಾಣ್ತಿದೆಲ್ಲ ಇದು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಿಟ್. 4 ಸರ್ಕ್ಯೂಟ್ ಬರ್ತಾ ಇದ್ರಲ್ಲಿ ಇದು AF ಜನರೇಟರ್ ಸರ್ಕ್ಯೂಟ್, ಇದು ಸಿಂಕ್ರನಸ್ ಪಲ್ಸ್ ಜನರೇಟರ್ ಸರ್ಕ್ಯೂಟ್ ಕ್ಯಾರಿಯರ್ ವೇವ್ ಜನರೇಟ್ ಮಾಡೋಕ್ಕೆ. ಆ್ಯಂಡ್ AF ಜನರೇಟರಿಂದ ಸಿಗ್ನಲ್ ವೇವ್ ಜನರೇಟ್ ಆಗುತ್ತೆ. ಆ್ಯಂಡ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಟರ್ ಸರ್ಕ್ಯೂಟ್ ಏನದ ಎರಡನ್ನೂ ಅದಕ್ಕೆ ಇನ್ಪುಟ್ ಕೊಟ್ಟರೆ AF ಜನರೇಟರಿಂದ ಬರುವಂಥದ್ದು ಮತ್ತು ಸಿಂಕ್ರನಸ್ ಪಲ್ಸಿಂದ ಬರುವಂಥ 2 ಔಟ್ಪುಟ್ನ ನಾವು ಇಲ್ಲಿ ಇನ್ಪುಟ್ ಕೊಟ್ಟರೆ ಇಲ್ಲಿಂದ ನಮಗೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ಬರುತ್ತೆ, PPM ಔಟ್ಪುಟ್ ಅಂತ ಇದೆಯಲ್ಲ ಇಲ್ಲಿಂದ. ಆ್ಯಂಡ್ ಈ PPM ಔಟ್ಪುಟ್ನ ನಾವು ನೆಕ್ಸ್ಟ್ ಡಿಮಾಡ್ಯುಲೇಟರ್ ಸೆಕ್ಷನಿಗೆ ಕೊಟ್ಟರೆ ಈ ಡಿಮಾಡ್ಯುಲೇಟರ್ ಸೆಕ್ಷನಿಂದ ನಮಗೆ ಇಲ್ಲೇನು ಸಿಗ್ನಲ್ ವೇವ್ ನಾವು ಒರಿಜಿನಲ್ ಆಗಿ ಕೊಟ್ಟಿರ್ತೀವಿ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಮುಂಚೆ ಆ ರೀತಿ ಇಲ್ಲಿ ನಮಗೆ ಸೇಮ್ ಅದೇ ಫ್ರೀಕ್ವೆನ್ಸಿ ಮತ್ತು ಅದೇ ಶೇಪಲ್ಲಿರುವಂಥ ಸಿಗ್ನಲ್ ವೇವು ಔಟ್ಪುಟ್ ಬರುತ್ತೆ. ಸೈನ್ ವೇವ್ ಶೇಪಲ್ಲಿದ್ದರೆ ಸೈನ್ ವೇವ್ ಶೇಪಲ್ಲಿ, ಸ್ಕ್ವೇರ್ ವೇವ್ ಶೇಪಲ್ಲಿದ್ದರೆ ಸ್ಕ್ವೇರ್ ವೇವ್ ಶೇಪಲ್ಲಿ ಆ ಥರ ಬರುತ್ತೆ. ಸೊ ಮೊದಲಿಗೆ ಏನು ಮಾಡೋಣ, ಸ್ವಿಚ್ ಆನ್ ಮಾಡಿಕೊಂಡು ಕನೆಕ್ಷನ್ ಮಾಡೋಣ DSOದಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂತ. ಸೊ DSO ಗ್ರೌಂಡ್ ಪ್ರೋಬ್ನ ನಾನು ಕಿಟ್ ಗ್ರೌಂಡ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಮೇನ್ ಪ್ರೋಬ್ ಏನಿದೆಲ್ಲ ಮೇನ್ ಪ್ರೋಬ್ನ ಒಂದ್ಸಲ ನಾವು ಕನೆಕ್ಟ್ ಮಾಡಿಕೊಂಡು ಯಾವ್ಯಾವ ರೀತಿ ಔಟ್ಪುಟ್ ಬರುತ್ತೆ ಯಾವ್ಯಾವ ಸೆಕ್ಷನಿಂದ ಅಂತ ಮೊದಲಿಗೆ ನೋಡ್ಕೊಳ್ಳೋಣ. ಸೊ ಇದು ಮೇನ್ ಪ್ರೋಬ್, ಇಲ್ಲಿಗೆ ಪಾಸಿಟಿವ್ ಒಂದು ಕನೆಕ್ಟ್ ಮಾಡಿ ಈ ಪ್ರೋಬ್ನ ಇವಾಗ ಏನು ಮಾಡೋಣ, ಮೊದಲಿಗೆ AF ಜನರೇಟರ್ ಸರ್ಕ್ಯೂಟಿಂದ ಔಟ್ಪುಟ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು DSO ಸ್ಕ್ರೀನ್ ಮೇಲೆ ಯಾವ ರೀತಿ ಔಟ್ಪುಟ್ ಬರ್ತಾ ಇದೆ ಅಂತ.
ಸೊ ಇವಾಗ ಏನು ಕಾಣ್ತಿದಲ್ಲ ನಮಗಿದು ಎ ಎಫ್ ವೇವ್ ಇದು, ಅಂದರೆ ಒಂದು ಸೈನ್ ವೇವ್ ಶೇಪಲ್ಲಿರುವಂಥ ವೇವ್. ಸೊ ಇದು ಸಿಗ್ನಲ್ ವೇವ್ ಇಲ್ಲಿ. ಇನ್ನು ಇದ್ರದ್ದು ಪ್ರಾಪರ್ಟೀಸ್ ನೋಡೋಕ್ಕೆ ಇಲ್ಲಿ ನೋಡ್ಬೋದು ಏನು ಫ್ರೀಕ್ವೆನ್ಸಿ ಇದೆ ಆ್ಯಂಡ್ ಏನು ಆ್ಯಂಪ್ಲಿಟ್ಯೂಡ್ ಇದೆಯಲ್ಲ. ಸೊ ಫ್ರೀಕ್ವೆನ್ಸಿ ನೋಡ್ಬೋದು 791 ಹರ್ಡ್ಸ್ ಇದೆ, ಅಥವಾ 790 ಪ್ಲಸ್ಸಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿದೆ. ಆ್ಯಂಡ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ನೋಡ್ಬೋದು 1.54 ವೋಲ್ಟ್ ಇದೆ. ಸೊ ಅದು ಸಿಗ್ನಲ್ ವೇವ್ ಪ್ರಾಪರ್ಟೀಸ್. ನೆಕ್ಸ್ಟು RF ಜನರೇಟ್ರಿಂದ ಸಿಂಕ್ರನಸ್ ಪಲ್ಸ್ ಜನರೇಟ್ರಿಂದ ಸ್ಕ್ವೇರ್ ವೇವ್ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ನೋಡೋದಾದರೆ, ಸೊ ಈಗ ನೋಡ್ಬೋದು DSO ಸ್ಕ್ರೀನಲ್ಲಿ ನೀವು ಇದೇನು ಬರ್ತಿದೆಯಲ್ಲ ಇದು ಪಲ್ಸಸ್, ಕ್ಯಾರಿಯರ್ ಪಲ್ಸಸ್ ಔಟ್ಪುಟ್ ಇದು. ಸೊ ಇದ್ರದ್ದು ಪ್ರಾಪರ್ಟೀಸ್ ನಾವು ನೋಡ್ಬೋದು ಯಾವ ರೀತಿ ಇರುತ್ತಂತ. ಸೊ ಇದು ನೋಡ್ಬೋದು ಫ್ರೀಕ್ವೆನ್ಸಿ ಏನದ 6.142 ಕಿಲೋಹರ್ಟ್ಸು ಫ್ರೀಕ್ವೆನ್ಸಿ ಇದೆ ಈ ಪಲ್ಸಸ್ದು, ಕ್ಯಾರಿಯರ್ ಪಲ್ಸಸ್ದು. ಆ್ಯಂಡ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡು 5.2 ವೋಲ್ಟ್ ಇದೆ. ಸೊ ಈಗ ಇವೆರಡನ್ನು ಏನು ಮಾಡೋಕ್ಕೆ ನಾವು ಮೊದಲು ಪಲ್ಸ್ ಪೊಸಿಷನ್ ಮಾಡ್ಯುಲೇಟ್ರಿಗೆ ಇನ್ಪುಟ್ ಆಗಿ ಕೊಡಬೇಕು. ಇದೇನು ಸಿಂಕ್ರನಸ್ ಔಟ್ಪುಟ್ಟಿಂದ ಸಿಂಕ್ರನಸ್ ಇನ್ಪುಟ್ ಅಂತ ಅದಲ್ಲ ಅಲ್ಲಿಗೆ. ಆ್ಯಂಡ್ ನೆಕ್ಸ್ಟು AF ಔಟ್ಪುಟ್ಟಿಂದ ಇಲ್ಲೇನು AF ಇನ್ಪುಟ್ ಅಂತ ಅದು ಅಲ್ಲಿಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ನಿನ್ನೆ ವೀಡಿಯೋದಲ್ಲಿ ನೋಡಿದ್ವಿ ನಾವು, ಈ ಕಿಟ್ಟಲ್ಲಿ ಮೊದಲು ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಆಗಿ ಆಮೇಲೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿಂದ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ ಬರ್ತಿರುತ್ತೆ, ನಿನ್ನೆ ನೋಡಿದ್ದು ಯಾವ ಥರ ಇತ್ತು ಅಂತ. ಆ್ಯಂಡ್ ಅದನ್ನೇ ನಾವು ನೆಕ್ಸ್ಟ್ ಸೆಕ್ಷನ್ಗೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇನ್ಪುಟ್ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿರಬೇಕು. ಸೊ ಇವಾಗ ಈ ಥರ ಮಾಡಿದ್ರೆ ಏನಾಗುತ್ತೆ ನಮಗೆ ನೆಕ್ಸ್ಟು ಇಲ್ಲಿ PPM ಔಟ್ಪುಟ್ ಅಂತ ಏನದು ಪಲ್ಸ್ ಪೊಸಿಷನ್ ಔಟ್ಪುಟ್ ಅಂತ, ಅಲ್ಲಿಂದ ನಮಗೆ PPM ವೇವು ಔಟ್ಪುಟ್ ಬರುತ್ತೆ. ಸೊ ಅಲ್ಲಿಗೆ ಕನೆಕ್ಟ್ ಮಾಡಿ ನಾವು DSOದಲ್ಲಿ ನೋಡೋಣ ನೆಕ್ಸ್ಟ್ ಯಾವ ಥರ ಪಲ್ಸ್ ಪೊಸಿಷನ್ ಔಟ್ಪುಟ್ ಬರ್ತಾ ಇರುತ್ತೆ ಅಂತ. ಸೊ ಇವಾಗ ನೋಡ್ಬೋದು ಸ್ಕ್ರೀನಲ್ಲಿ ಈ ವೇವ್ಸ್ ನೋಡ್ಬೋದು ಹತ್ರ ಇದಾವೆ. ಆ್ಯಂಡ್ ಈ ವೇವ್ಸ್ ನೀವು ನೋಡ್ಬೋದು, ಈ ಪಲ್ಸಸ್ ದೂರ ಇದಾವೆ. ಈ ಪಲ್ಸಸ್ ಏನಿದಾವಲ್ಲ ಹತ್ರ ಆಗಿದಾವೆ, ಈ ಪಲ್ಸಸ್ ದೂರ ಆಗಿದಾವೆ. ಸೊ ಇದನ್ನು ನಾವು ಸಿಗ್ನಲ್ ಜನರೇಟರ್ ಜೊತೆ ನೋಡೋದಾದರೆ ಯಾವ್ಯಾವ ರೀತಿ ಕಾಣುತ್ತೆ ಅಂತ ನೋಡೋದಾದರೆ, ಸೊ ಇದು ಎರಡನೇ ಚಾನಲ್ಗೆ ಏನು ಮಾಡೋಣ, ಸಿಗ್ನಲ್ ವೇವ್ ಜನರೇಟರ್ ಕೂಡ ಸಿಗ್ನಲ್ ವೇವ್ ಔಟ್ಪುಟ್ ಏನಿದೆ ಅದನ್ನು ಇನ್ಪುಟ್ ಕೊಟ್ಟು ಎರಡನ್ನು ಕಂಪೇರ್ ಮಾಡಿ ನೋಡೋಣ. ಸೊ ಇದು ಎರಡನೇ ಚಾನಲ್ ಪ್ರೋಬ್ನ ಆಡಿಯೋ ಫ್ರೀಕ್ವೆನ್ಸಿ ಜನರೇಟರ್ ಏನಿತ್ತ ಅಲ್ಲಿಗೆ ಕನೆಕ್ಟ್ ಮಾಡೋಣ. ಆ್ಯಂಡ್ ಗ್ರೌಂಡ್ ಏನಿದೆನೋ ಕಾಮನ್ ಗ್ರೌಂಡ್ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡೋಣ. ಸೊ ಈ ಥರ ಕನೆಕ್ಟ್ ಮಾಡಿದ್ಮೇಲೆ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ಬೋದು ಎರಡೂ ಔಟ್ಪುಟ್ಸು ಬರ್ತಾ ಇದೆ. ಸೊ ಮೇಲ್ಗಡೆ ಏನು ಕಾಣ್ತಿದೆನೋ ಬ್ಲೂ ಕಲರಲ್ಲಿ ಅದು ಸೈನ್ ವೇವ್ ಔಟ್ಪುಟ್. ಸೊ ಅಂದರೆ ಸಿಗ್ನಲ್ ವೇವ್ ಏನು ಇನ್ಪುಟ್ ಕೊಡ್ತಿದ್ದಲ್ಲ ಅದ್ರದ್ದು ಔಟ್ಪುಟ್ ಅದು AF ಜನರೇಟರಿಂದ ಬರೋದು. ಕೆಳಗಡೆ ಏನು ಬರ್ತಿದಲ್ಲ ಅದು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಬಂದಿರೋ ಔಟ್ಪುಟ್. ಇಲ್ಲಿ ನೋಡ್ಬೋದು ಸಿಗ್ನಲ್ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ಪೊಸಿಷನ್ಸು ದೂರದಾಗಿದೆ, ಆ್ಯಂಡ್ ಸಿಗ್ನಲ್ ಆ್ಯಂಪ್ಲಿಟ್ಯೂಡ್ ಕಮ್ಮಿ ಆದಾಗ ಪೊಸಿಷನ್ನು ಪಲ್ಸಸ್ದು ಹತ್ರ ಆಗಿದೆ. ಸೊ ಎರಡು ರೀತಿ ಬರ್ತವೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ದು. ಒಂದು ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಆಗೋದು ದೂರ ಆಗಂಗೂ ಇರುತ್ತೆ, ಆ್ಯಂಡ್ ಸಿಗ್ನಲ್ ವೇವು ಇನ್ನೊಂದು ರೀತಿ ಏನು ಬರುತ್ತೆ, ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ಪಲ್ಸಸ್ ಹತ್ರ ಆಗೋದನ್ನು ಎರಡು ರೀತಿಯೂ ಔಟ್ಪುಟ್ ಮಾಡ್ಯುಲೇಷನ್ ಪ್ರೊಡ್ಯೂಸ್ ಮಾಡ್ಕೋಬೋದು. ಸೊ ಅದೇ ರೀತಿ ನಾವು ಈ ಸರ್ಕ್ಯೂಟ್ನ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಪಲ್ಸ್ ಪೊಸಿಷನ್ ಮಾಡ್ಯುಲೇಟರ್ದು. ಸೊ ಇವಾಗ ನೀವು ಔಟ್ಪುಟ್ ನೋಡ್ಬೋದು ಯಾವ ಥರ ಸಿಗ್ನಲ್ ವೇವ್ ಆ್ಯಂಪ್ಲಿಟ್ಯೂಡ್ ಚೇಂಜ್ ಆದಂಗೆಲ್ಲ ಪಲ್ಸಸ್ದು ಪೊಸಿಷನ್ ಚೇಂಜ್ ಆಗಿದೆ ಅಂತ. ಸೊ ಈ ನೆಕ್ಸ್ಟ್ ಏನು ಮಾಡೋಣ, ಡಿಮಾಡ್ಯುಲೇಷನ್ ಯಾವ ಥರ ಮಾಡೋಕ್ಕಂತ ನೋಡೋಣ. ಸೊ ಇಲ್ಲೇನು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಔಟ್ಪುಟ್ ಬರ್ತಿದ್ದಾನೆ ಕಿಟ್ಟಲ್ಲಿ. ಸೊ ಈ ಕಿಟ್ಟಿಂದ ನಾವೇನು ಮಾಡೋಣ, ನೆಕ್ಸ್ಟ್ ಡಿಮಾಡ್ಯುಲೇಟರ್ ಸೆಕ್ಷನ್ಗೆ PPM ಏನು ಇನ್ಪುಟ್ ಇದೆ ಅಲ್ಲಿಗೆ ಕನೆಕ್ಟ್ ಮಾಡಿ, ನೆಕ್ಸ್ಟ್ ಈ ಡಿಮಾಡ್ಯುಲೇಟರ್ ಸೆಕ್ಷನ್ಗೆ ಕ್ಲಾಕ್ ಇನ್ಪುಟ್ ಕೂಡ ಕೊಡಬೇಕು. ಸೊ ಕ್ಲಾಕ್ ಇನ್ಪುಟ್ ಏನು ಸಪ್ರೇಟಾಗಿ ಸರ್ಕ್ಯೂಟ್ ಏನು ಬೇಕಾಗಲ್ಲ ಇದಕ್ಕೆ. ಇಲ್ಲೇನು ಪಲ್ಸಸ್ ಔಟ್ಪುಟ್ ಬರ್ತಿದನೋ ಅದನ್ನೇ ನಾವು ಡೈರೆಕ್ಟಾಗಿ ಈ ಕ್ಲಾಕ್ ಇನ್ಪುಟ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಆ ಥರ ಕ್ಲಾಕ್ ಇನ್ಪುಟ್ಗೆ ನಾವು ಕ್ಲಾಕ್ ಪಲ್ಸಸ್ನ ಇನ್ಪುಟ್ ಆಗಿ ಕೊಡಬೇಕು ಇಲ್ಲಿಂದ. ಸೊ ನೆಕ್ಸ್ಟ್ ಇಲ್ಲೇನು ಡಾಟಾ ಔಟ್ಪುಟ್ ಅಂತ ಕಾಣ್ತಿದಲ್ಲ ನಿಮಗೆ. ಸೊ ಈ ಡಾಟಾ ಔಟ್ಪುಟ್ ಅಂತ ಏನಿದೆ ಅಲ್ಲಿಂದ ನಮಗೆ ಒರಿಜಿನಲ್ AF ಸಿಗ್ನಲ್ ಏನು ಇನ್ಪುಟ್ ಕೊಟ್ಟಿದ್ವಿ ಮಾಡ್ಯುಲೇಟರ್ ಸೆಕ್ಷನ್ಗೆ ಆ ಒಂದು ಔಟ್ಪುಟ್ ಬರುತ್ತೆ. ಸೊ ಆ ಒಂದು ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ, ಸೊ DSO ಕನೆಕ್ಟ್ ಮಾಡ್ತೀನಿ ಇವಾಗ ನಾನು.
ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಔಟ್ಪುಟ್ ವೇವ್ ಬರ್ತಾ ಇದೆ ಅನ್ನೋದು. ಸೊ ಸೈನ್ ವೇವ್ ರೀತಿಯಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ಸೈನ್ ವೇವ್ ರೀತಿಯಲ್ಲಿ ನಮಗೆ ಈ ಒಂದು ಡಾಟಾ ಔಟ್ಪುಟ್ಟಿಂದ ಔಟ್ಪುಟ್ ಬರ್ತದೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ಇದ್ರದ್ದು ಪ್ರಾಪರ್ಟೀಸ್ ಯಾವ ಥರ ಇದೆ ಅಂತ ನೋಡಿದ್ರೆ, ಯಾವ ಥರ ಇರಬೇಕು ಪ್ರಾಪರ್ಟೀಸ್ ಇದ್ರದ್ದು AF ಜನರೇಟಿಂದ ನಾವೇನು ಇನ್ಪುಟ್ ಕೊಟ್ಟಿದ್ವಲ್ಲ ಅದೇ ರೀತಿ ಇರಬೇಕು. ಅರೌಂಡ್ 790 ಹರ್ಡ್ಸ್ ಫ್ರೀಕ್ವೆನ್ಸಿ ಇರಬೇಕು. ಆ್ಯಂಡ್ ಆ್ಯಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಇದ್ರೂ ಕೂಡ ನಾವು ಆಮೇಲೆ ಜಾಸ್ತಿ ಮಾಡ್ಕೋಬೋದು ಆ್ಯಂಪ್ಲಿಫೈಯರ್ ಸರ್ಕ್ಯೂಟ್ನ ಬಳಸಿ. ಸೊ ಇವಾಗ ಮೊದಲಿಗೆ ನಾವು ಫ್ರೀಕ್ವೆನ್ಸಿ ನೋಡ್ಬೋದು ಯಾವ ಥರ ಇದೆ ಅಂತ. ಅರೌಂಡು 791 ಹರ್ಡ್ಸ್ ಇದೆ. ಆ್ಯಂಡ್ ಆ್ಯಂಪ್ಲಿಟ್ಯೂಡ್ ಏನಿದೆ 4.72 ವೋಲ್ಟು ಆ್ಯಂಪ್ಲಿಟ್ಯೂಡ್ ಅದ. ಸೊ ನೋಡ್ಬೋದು 791 ಹರ್ಡ್ಸ್ ಫ್ರೀಕ್ವೆನ್ಸಿ ಆ್ಯಂಡ್ ಮ್ಯಾಕ್ಸಿಮಮ್ ಏನಂತದ ಅದು ಆ್ಯಂಪ್ಲಿಟ್ಯೂಡ್ 4.72 ವೋಲ್ಟ್ಸ್ ಅದ. ಸೊ ಈ ಥರ ಏನಾಗುತ್ತೆ, ಒಂದು ಡಿಮಾಡ್ಯುಲೇಷನ್ ಮಾಡಿದಾಗ ಪಲ್ಸ್ ಪೊಸಿಷನ್ ಮಾಡ್ಯುಲೇಟೆಡ್ ವೇವು ಒಂದು ನಾರ್ಮಲ್ ಒರಿಜಿನಲ್ ಸಿಗ್ನಲ್ ವೇವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಸೊ ಇದಕ್ಕಿಂತ ಮುಂಚೆ ಮಾಡಿದಂಥ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮತ್ತು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆ್ಯಂಡ್ ಪಲ್ಸ್ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬಗ್ಗೆ ನೋಡೋದಾದರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ನೋಡ್ಬೋದು. ಸೊ ಇನ್ನು ಈ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ಕಿಂತ ಮುಂಚೆ ನಾವು ಎಲ್ಲ ರೀತಿ ಮಾಡ್ಯುಲೇಷನ್ದು ಥಿಯರಿ ವಿಡಿಯೋಗಳು ಮಾಡಿದ್ವಿ. ಆ್ಯಂಡ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ದು ಪಲ್ಸ್ ಮಾಡ್ಯುಲೇಷನ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಾಕ್ಟಿಕಲ್ ಕೂಡ ಮಾಡಿ ನೋಡಿದ್ವಿ. ಸೊ ಎಲ್ಲ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದೆಲ್ಲದನ್ನು ನೋಡಿ. ಆ್ಯಂಡ್ ಮೇಲೆ ಐ ಬಟನಲ್ಲಿ ಕೂಡ ಲಿಂಕ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ನೋಡ್ಬೋದು ನೀವು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ಏನಾದ್ರು ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಮೆಂಟ್ನ ಆ ಕ್ವಶನ್ ನಿಮ್ಗೇನು ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.